BC ರೋಡಿನ ನಾರಾಯಣ ಗುರು ವೃತ್ತ. ಮೊನ್ನೆ ತಾನೇ ಇಲ್ಲಿ ಅಪಘಾತ ಸಂಭವಿಸಿದ್ದು 3 ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇದೀಗ ಅವೈಜ್ಞಾನಿಕವಾಗಿ ಇಷ್ಟು ದೊಡ್ಡ ವೃತ್ತ ರಚನೆಯಾಗಿರುವುದು ಸಂಚಾರಕ್ಕೆ ಅಡಚಣೆಯಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ವೃತ್ತದಲ್ಲಿ ಮೊನ್ನೆ ತಾನೇ ಬೆಂಗಳೂರಿನಿಂದ ಬರ್ತಿದ್ದಂಥ ಗಾಡಿ ಈ ವೃತ್ತಕ್ಕೆ ನೇರವಾಗಿ ಡಿಕ್ಕಿ ಹೊಡೆಯಿತು. ಮಂಗಳೂರಿಗೆ ಹೋಗುವಂತಹ ಈ ರಸ್ತೆ ಅದು ಮಧ್ಯದಲ್ಲಿ ಇದರ ತಿರುವು ಅದು ತುಂಬ ಅವೈಜ್ಞಾನಿಕವಾಗಿದೆ. ಈ ರಸ್ತೆಯನ್ನು ಮಂಗಳೂರಿಗೆ ಹೋಗುವಂತಹ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ನೇರವಾಗಿ ಕೊಟ್ಟರೆ ಇಲ್ಲಿ ಅಪಘಾತವನ್ನು ತಪ್ಪಿಸಬಹುದು, ಅನಾಹುತಗಳನ್ನು ತಪ್ಪಿಸಬಹುದು. ಆಕ್ಸಿಡೆಂಟ್ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಈ ರೀತಿಯ ಯಾವುದೇ ಸಿಗ್ನಲ್ಗಳು ಇರಲಿಲ್ಲ. ಆದ್ದರಿಂದ ರಾತ್ರಿ ಹೊತ್ತಿನಲ್ಲಿ ಮುಂಜಾವದಲ್ಲಿ ಅವರ ಗಮನಕ್ಕೆ ಇದು ಬಾರದೇ ಇರುವುದರಿಂದ ಇಲ್ಲಿ ಆಗಾಗ ಅಪಘಾತಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ಅವರದ್ದು ಒಟ್ಟು ತಲೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂಥ ರಸ್ತೆ ಇದು ನೇರವಾಗಿದೆ. ರಾಷ್ಟ್ರೀಯ ಹೆದ್ದಾರಿ BC ರೋಡಿನ ನಾರಾಯಣ ಗುರು ವೃತ್ತ ಅತ್ಯಂತ ದೊಡ್ಡದಾಗಿದ್ದು ಇಲ್ಲಿ ಬೆಂಗಳೂರಿಂದ ಬರುವಂತಹ ವಾಹನಗಳಿಗೆ ನೇರವಾಗಿ ಚಲಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರೆ ಇದು ಸ್ವಲ್ಪ ಅಪಘಾತವನ್ನು ತಪ್ಪಿಸಬಹುದು ಎಂಬುದು ಸಾರ್ವಜನಿಕರ ಹೇಳಿಕೆಯಾಗಿದೆ. ಈ ವೃತ್ತವನ್ನು ಇನ್ನಷ್ಟು ಚಿಕ್ಕದುಗೊಳಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೇರವಾಗಿ ಹೋಗುವುದಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ವ್ಯವಸ್ಥೆ ಮಾಡಿದರೆ ಅನುಕೂಲವಾದೀತು ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಇದೀಗ ಈ ವೃತ್ತದ ಬಗ್ಗೆ ಸಮೀಕ್ಷೆ ನಡೀತಾ ಇದ್ದು ಹೆದ್ದಾರಿ ಪ್ರಾಧಿಕಾರ ಹಾಗೆಯೇ ಅಧಿಕಾರಿಗಳು RTO ಇಲಾಖೆಯವರು ಬಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಈ ವೃತ್ತಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡುವ ಬಗ್ಗೆ ವಿಸ್ತೃತವಾದಂತಹ ಸಮೀಕ್ಷೆ ನಡೆಯುತ್ತಾ ಇದ್ದು ಶೀಘ್ರದಲ್ಲಿಯೇ ಇದಕ್ಕೆ ಪರಿಹಾರ ಕಾಣುವಂತಹ ನಿರೀಕ್ಷೆ ಇದೆ.